ದರ್ಶನ್ ಮತ್ತು ಪ್ರದೋಷ್ ಬಳಿ ಲೈಸೆನ್ಸ್ ಪಡೆದಂತಹ ಗನ್ಗಳಿದ್ದಾವೆ. ಅದರಲ್ಲೂ ಕೂಡ ದರ್ಶನ್ ಬಳಿ 2 ಅಮೆರಿಕದ ಪಿಸ್ತೂಲ್ಗಳಿದೆ. ಇದೇ ಪ್ರದೋಷ್ ಬಳಿ 1 ಲೈಸೆನ್ಸ್ಡ್ ಗನ್ ಇದೆ. ಚುನಾವಣೆ ಹೊತ್ತಲ್ಲಿ ವಿನಾಯಿತಿಯನ್ನ ಪಡೆದಿದ್ರಂತೆ ಇಬ್ರು ಕೂಡ, ದರ್ಶನ್ ಅಂಡ್ ಪ್ರದೋಷ್. ಬೆಂಗಳೂರು ಪೊಲೀಸ್ ಕಮಿಷನರೇ ಈಗ ಅವರೇ ಈ ಒಂದು ವಿನಾಯಿತಿಯನ್ನ ಕೊಟ್ಟಿದ್ರು. ವಾಪಸ್ ಇಸ್ಕೊಳ್ತಾರೆ ಎಲೆಕ್ಷನ್ ಟೈಮ್ನಲ್ಲಿ, ಬಟ್ ಕೆಲವೊಬ್ಬರಿಗೆ ವಿನಾಯಿತಿಯನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಇವರಿಬ್ರು ಕೂಡ ಒಂದು. ಈಗ ಈ ಪ್ರಕರಣ ಯಾಕಪ್ಪ ಸದ್ದು ಮಾಡ್ತಾ ಇದೆ ಅಂದ್ರೆ, ಅದನ್ನ ವಾಪಸ್ ಇಸ್ಕೊಳ್ತಾರಾ, ವಶಕ್ಕೆ ಪಡೆದುಕೊಳ್ತಾರಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ದರ್ಶನ್ ಅಂಡ್ ಪ್ರದೋಷ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಇಬ್ಬರ ಬಳಿಯೂ ಕೂಡ ಗನ್ಗಳಿತ್ತು, ಲೈಸೆನ್ಸ್ಡ್ ಗನ್ ಇತ್ತು. ಅಂದ್ರೆ ಲೈಸೆನ್ಸ್ ಅನ್ನ ಪಡೆದುಕೊಂಡೇ ಗನ್ನನ್ನ ಇಟ್ಕೊಂಡಿದ್ರು. ಅದರಲ್ಲೂ ದರ್ಶನ್ ಅವ್ರ ಬಳಿ ಇದ್ದಿದ್ದು ಅಮೆರಿಕದ ಪಿಸ್ತೂಲ್ಗಳು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಈಗ ಈ ಹೊತ್ತಲ್ಲಿ ಈ ಪ್ರಕರಣ ಸದ್ದು ಮಾಡ್ತಾ ಇರೋದು ಯಾಕೆ? ಈಗ ಒಂದ್ ವೇಳೆ ಅವರ ಇಬ್ಬರತ್ರನೂ ಇರುವಂತಹ ಗನ್ಗಳನ್ನ ವಶಪಡಿಸ್ಕೊಳ್ತಾರಾ, ಸೀಸ್ ಮಾಡ್ತಾರಾ, ಏನಾಗ್ಬೋದು ಮುರಳಿ? ಈ ರೀತಿಯಲ್ಲಿ ಸೆಲೆಬ್ರಿಟಿಗಳು ಮತ್ತು ಒಂದಷ್ಟು ಜನರಿಗೆ ಜೀವ ಬೆದರಿಕೆಗಳು, ಉದ್ಯಮಿಗಳು ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಒಂದಷ್ಟು ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿರ್ತಾರೆ ವಿದ್ಯಾ. ಯಾಕೆಂದರೆ ಪ್ರಮುಖವಾಗಿ ಅವರ ಬಳಿಯಲ್ಲಿ ಇರುವಂಥ ಏನು ಪಿಸ್ತೂಲ್ಗಳಿರ್ಬೋದು ಅಥವಾ ರಿವಾಲ್ವರ್ಗಳಿರ್ಬೋದು ಅಥವಾ ಬಂದೂಕ್ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಅವರು ಈ ರೀತಿಯಲ್ಲಿ ಸಾರ್ವಜನಿಕ ಸಮಾರಂಭಗಳಲ್ಲಿ ಭಾಗಿಯಾಗ್ತಾ ಇರ್ತಾರೆ ಮತ್ತು ಲೈಫ್ ಥ್ರೆಟ್ ಇರ್ತವೆ. ಅಂಥವರಿಗೆ ಏನು ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ವಾಪಸ್ ಪಡ್ಕೊಳ್ಳುವಂಥದ್ದು, ಅಂದರೆ ಚುನಾವಣಾ ಸಂದರ್ಭ ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಚುನಾವಣಾ ಸಂದರ್ಭಗಳಲ್ಲಿ ಅದನ್ನು ವಾಪಸ್ ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಲ್ಲ. ಅವ್ರಿಗೆ ಒಂದಷ್ಟು ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿರ್ತಾರೆ. ಆ ರಿಲ್ಯಾಕ್ಸೇಷನ್ ಅಲ್ಲಿ ದರ್ಶನ್ ಮತ್ತು ಪ್ರದೋಷ್ ಇಬ್ರು ಕೂಡ ಇದ್ರು. ದರ್ಶನ್ನ ಬಳಿಯಲ್ಲಿ 2 ಅಮೆರಿಕನ್ ಮೇಡ್ ಅಂದರೆ ಅಮೆರಿಕನ್ ಕಂಟ್ರಿ ಮೇಡ್ ಪಿಸ್ತೂಲ್ಗಳು 2 ಇತ್ತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಜೊತೆಗೆ ಪ್ರದೋಷ್ನ ಬಳಿಯಲ್ಲೂ ಕೂಡ ಆತನು ಕೂಡ ಉದ್ಯಮಿಯಾಗಿದ್ದಂಥವ್ರು ಮತ್ತು ಒಂದು MBA ಮಾಡಿಕೊಂಡು ಹೋಟೆಲ್ ಬಿಸ್ನೆಸ್ ಮತ್ತು ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ. ಆತನು ಕೂಡ ನನಗೆ ಲೈಫ್ ಥ್ರೆಟ್ ಇದೆ ಅಂತೇಳಿ ಒಂದು ರಿಕ್ವೆಸ್ಟ್ ಅನ್ನು ಕೊಟ್ಟು ರಿಲ್ಯಾಕ್ಸೇಷನ್ ಅನ್ನು ಕೂಡ ಪಡ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತು ಪ್ರದೋಷ್ ಯಾವ ರೀತಿಯಲ್ಲಿ ಬೆದರಿಕೆ ಹಾಕಿರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅಂದರೆ ಪೊಲೀಸರು ಈ ಬಗ್ಗೆ ಒಂದಷ್ಟು ವೆರಿಫೈಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲೋದ್ರೂ ಕೂಡ ಅವರು ಪ್ರದೋಷ್ ಇರ್ಬೋದು, ದರ್ಶನ್ ಇರ್ಬೋದು, ತಮ್ಮ ಜೊತೆಯಲ್ಲಿದ್ದಂಥ ಪಿಸ್ತೂಲ್ಗಳೇನಿತ್ತು ಅದನ್ನು ತೆಗೆದುಕೊಂಡು ಹೋಗಿ ಕ್ಯಾರಿಯನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ರೇಣುಕಾ ಸ್ವಾಮಿಗೂ ಕೂಡ ಇದೇ ರೀತಿಯಲ್ಲಿ ಪಿಸ್ತೂಲನ್ನು ತೋರಿಸಿ ಬೆದರಿಕೆಯನ್ನು ಹಾಕಿದ್ರ ಅಥವಾ ಹತ್ಯೆಯನ್ನು ಮಾಡ್ತೀವಿ ಅಂತೇಳಿ ಏನಾದರೂ ಬೆದರಿಸಿದ್ರ, ಎಲ್ಲಾದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಚುನಾವಣಾ ಸಂದರ್ಭದ ರಿಲ್ಯಾಕ್ಸೇಷನ್ ಅನ್ನ ಯಾವ್ಯಾವ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ರು. ಯಾಕೆಂದರೆ ದರ್ಶನ್ ಮೇಲೆ ಈ ರೀತಿಯ ಸಾಕಷ್ಟು ಆರೋಪಗಳು ಕೇಳಿಬಂದಿರುವಂಥದ್ದು. ಹೆಬ್ಯೂಚಲ್ ಆಗಿ ಆತ ಹಲ್ಲೆ ಮಾಡುವಂಥದ್ದು, ಜೊತೆಗೆ ಬೆದರಿಕೆ ಹಾಕುವಂಥದ್ದು, ಜೊತೆಗೆ ಬೇರೆ ಬೇರೆಯ ಏನು ಚಟುವಟಿಕೆಗಳು ಅಂದರೆ ಕ್ರಿಮಿನಲ್ ಚಟುವಟಿಕೆಗಳನ್ನು ಅದರಲ್ಲೆಲ್ಲ ಕೂಡ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಈ ಪಿಸ್ತೂಲ್ ಇರ್ಬೋದು ಇವೆಲ್ಲನೂ ಕೂಡ ದುರುಪಯೋಗ ಮಾಡ್ಕೊಂಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು ವಿದ್ಯಾ. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮ ಡೀಟೇಲ್ಸ್ಗೆ.